ಗೊತ್ತಿಲ್ಲ. ಯಾವುದೇ ರಾಜಕಾರಣಿಯಲ್ಲಿ ಇವತ್ತಿನ ದಿನ ಕಾಂಗ್ರೆಸ್ದವ್ರು ಇರಲಿ, ಬಿಜೆಪಿದವ್ರು ಇರಲಿ, ನಿಮ್ಮ ರಾಜಕೀಯ ವಿಚಾರ ನಿಮ್ಮ ವ್ಯಕ್ತಿತ್ವಕ್ಕೆ ಬಿಟ್ಟಿದ್ದದು. ಆದ್ರೆ ನಮ್ಮಲ್ಲಿ ಒಂದು ರೀತಿ ಅನ್ಯಾಯ ಆಗ್ಯದ ಅಂದಾಗ ಮಾತ್ರ ನೀವು ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು. ಪ್ರತಿಯೊಬ್ಬರು ಧ್ವನಿ ಎತ್ತಿ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ರೋಡಿಗೆ ಇಳಿಸಿದಾಗ ಮಾತ್ರ ನಮ್ಮ ಒಂದು ವೀರಶೈವ ಲಿಂಗಾಯತರಿಗೆ ಅನ್ಯಾಯ ಆಗೋದು ಕಡಿಮೆ ಆಗುತ್ತೆ. ಈ ರೀತಿ ನಮಗೆ ಎಲ್ಲ ಯುವಕರಿಗೆ ಶಕ್ತಿ ಅದ, ಎಲ್ಲ ಯುವಕರು ಹೋರಾಟ ಬೇಕು ಮಾಡ್ಬೇಕಂತಾರ. ಅದಕ್ಕೊಂದು ನಾವಿದೀವಿ, ನೀವು ಮುಂದೆ ಹೋರಿ ಅಂತ ಹೇಳಂತ ವ್ಯಕ್ತಿ ಯಾರು ಇಲ್ಲ. ಇವತ್ತು ಇಂಥ ಅಪ್ಪಾಜಿಯವ್ರು ನಮಗೆ ಮುಂದಾಗಿ ನಾವಿದೀವಿ, ನೀವೇನೇ ಮಾಡ್ರಿ, ನಾವು ಬರ್ತೀವಿ ನಿಮ್ಗೆ ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಮಗು ಬಯತು ನಿಂತ್ರೆ ಸಾಕು. ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಯಾವ ನಮಗೆ ಹಿರಿಯರೇ ಇಲ್ಲ, ನಮಗೆ ಮಾರ್ಗದರ್ಶನ ಇಲ್ಲ, ನಮ್ಮ ಗುರುಗಳೇ ಇಲ್ಲ ಅಂತಂದಾಗ ಈ ರೀತಿ ಆಗ್ತದೆ. ನಮ್ಮ ಮಕ್ಕಳಿಗೆ ನಾವು ಹೋಗ್ಬೇಡಪ್ಪ, ನೀವು ಹೊಡಿತಾರ, ನಿಮ್ಮ ಮನೆ ನಿಮ್ಗೆ ಯಾಕೆ ಬೇಕದು ಅಂದಾಗ ಈ ರೀತಿ ಆಗ್ತದೆ. ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದೀರಿ, ಇಲ್ಲಿ ಎಲ್ಲ ತಂದೆ ತಾಯಿದವ್ರು ಬಂದಿದ್ದೀರಿ, ಎಲ್ಲ ಗುರು ಹಿರಿಯರನ್ನು ಬಂದಿದ್ದೀರಿ. ನೀವು ಹೇಳೋದಂದ್ರೆ ನಿಮ್ಮ ಮಕ್ಕಳಿಗೆ ನೀವು ಹುಲಿಯನ್ನು ಬೆಳೆಸಿರಿ, ನಿಮ್ಮ ಮಕ್ಕಳಿಗೆ ನೀವು ಪೋಷಕಡೆ ಬೆಳೆಸ್ತಾ ಇರುವಂಥ ಪದ್ಧತಿ ಹೆಂಗಿರ್ಬೇಕಂದ್ರೆ ಯಾವ ಕಲೆ ಅಂದ್ರೆ ನೀವು ಏನಲೆ ಅನ್ನೋ ರೀತಿ ಬೆಳೆಸ್ರಿ ಅಂದ್ರೆ ನಿಮ್ಮ ಮಕ್ಕಳಿಗೆ ಯಾರು ತಡಲಿಕ್ಕೆ ಸಾಧ್ಯ ಇಲ್ಲ. ನೀವೇ ನಿಮ್ಮ ಮಕ್ಕಳಿಗೆ ಅವ್ರಿಗೆ ನೀವೇ ಮನೆಗೆ ಬಂದು ಕೂಡ್ರಿ ಬಾಗಿಲು ಹಾಕೋರು ಅಂದ್ರೆ ಗಣಸ ಮಕ್ಕಳು ಬಳಿ ಹಾಕೊಂಡು ಕೂಡ್ಬೇಕಾಗ್ತದೆ. ಹೆಣ್ಮಕ್ಳೇ ರೋಡಿ ಇಳಿದು ಈ ರೀತಿ ಮಾತಾಡೋಕೆ ನಿಂತೀವಿ ಅಂದ್ರೆ ಯಾಕೆ ನಿಮ್ಮ ಮನೆ ಗಣಸ ಮಕ್ಕಳು ಒಳಗಿರ್ತೀವಿ? ಇಲ್ಲಿ ಬಂದು ಪ್ರತಿಯೊಬ್ಬರು ನಿಮ್ಮ ಮನೆಗೆ ಇಲ್ಲೇ ಇದ್ದೀರಲ್ಲ, ಈ 3 ಮಂದಿ ಅಂದ್ರೆ 100 ಮಂದಿಯಾಗ ಒಬ್ಬೊಬ್ರು ಮಕ್ಳಿಗೆ ಬಿಟ್ರಂದ್ರೆ ಅಪ್ಪಾಜಿ ಅವ್ರು 100 ಮಕ್ಳಿಗೆ ಮಾದರಿ ಆಗ್ತಾರೆ. ನೀವು ಎಲ್ಲಿ ತನ ನಿಮ್ಮ ಮಕ್ಕಳಿಗೆ ಒಳಗೆ ಕೂಡಿಸ್ತೀರಿ, ಎಲ್ಲಿ ತನ ನಿಮ್ಮ ಮಕ್ಕಳಿಗೆ ಹುಡುಗಿಯರು ಮಾಡ್ತೀರಿ ಅಂದ್ರೆ ಸಾಧ್ಯ ಇಲ್ಲ. ಇವತ್ತಿನ ದಿನ ನಾ ಹೆಂಗೆ ಹೊರಗೆ ಬಂದಿನಲ್ಲ ಹಂಗೆ ನಿಮ್ಮ ಮನೆಗೂ ನಿಮ್ಮ ಒಬ್ಬರ ಮಗಳಿಗೆ ರೆಡಿ ಮಾಡಿ. ದಿನ ಅವನಿಗೆ ಹೋಗವ ಆದಾಳ, ಕಿತ್ತೂರಾಣಿ ಚೆನ್ನಮ್ಮ ಆದಾಳ. ನಾವು ಹೆಣ್ಮಕ್ಳು ಇದ್ದೀವಿ ಅಂತ ನಮಗೆ ತಂದೆ ತಾಯಿ ಇರ್ತಾರ, ಅಣ್ಣ ತಮ್ಮ ಇರ್ತಾರ ಪ್ರೊಟೆಕ್ಟ್ ಮಾಡ್ಲಕ್ಕ. ನೀವೇ ನಿಮ್ಮ ಮಕ್ಕಳಿಗೆ ನೀವು ಮುಂದೆ ಬಿಡ್ಲಿಲ್ಲ ಅಂದ್ರೆ ನಮ್ಮ ಸಮಾಜ ಒಂದಾಗಕ್ಕೆ ಸಾಧ್ಯ ಇಲ್ಲ. ದಿನ ಅನ್ಯಾಯ ಆಗ್ತಾವ, ಅತ್ಯಾಚಾರ ಆಗ್ತಾವ. ಎಲ್ಲಿ ನಾವು ಹುಬ್ಳಿ ತನಕ ನ್ಯಾಯ ಹಿರೇಮಠ ಮನೆಗೆ ಹೋಗ್ಬಂದು ಎಷ್ಟೋ ಮಠಾಧೀಶರು ಹೋಗ್ಬಂದ್ರು. ಅದು ಕೇಸ್ ಹ್ಯಾಂಗೆ ಕ್ಲೋಸ್ ಮಾಡ್ಬೇಕು ಹಂಗೆ ಕ್ಲೋಸ್ ಮಾಡ್ಬಿಟ್ಟು ಹಂಗೆ ಕ್ಲೋಸ್ ಆಗೋ ತನಕ ನಾವು ಸುಮ್ ಕೂತ್ವಿ ಅಂದ್ರೆ ಯಾವುದೂ ಆಗಲ್ಲ. ಕ್ಲೋಸ್ ಆಗ್ಲೇಬಾರ್ದು. ಯಾಕಂದ್ರೆ ಯಾವುದೇ ರಾಜಕಾರಣಿ ಇಲ್ಲಿ ಅವ್ರ ಮನೆಗೆ ಆದಾಗ ಅವ್ರು ಸುಮ್ ಬಿಡ್ತಾರ, ಇದೇ ಬೇರೆ ಜಾತಿ ಒಳಗೆ ಆದಾಗ ಅವ್ರು ಸುಮ್ ಕೊಡ್ತಾರೆ. ನಾವು ಯಾವ ಜಾತಿ ಬಗ್ಗೆ ಮಾತಾಡಲ್ಲ, ಅವ್ರ ವೈಯಕ್ತಿಕ ಅವ್ರಿಗೆ. ಆದ್ರೆ ನಮ್ಮ ಕಮ್ಯುನಿಟಿಗಳು ಏನವ ಒಳ ಪಂಗಡಗಳು ಒಂದು ಆಗಲಾಗ್ಯಾವ ಅಂತ ಇದು ಸಮಸ್ಯೆ ಆಗ್ತಪ್ಪ. ಇದೇ ಪ್ರಾಬ್ಲಮ್ ಆಗೋದು ಹೋಗ್ತಾವ, ಇದೇ ನಾವು ಸಮಸ್ಯೆ ಎದುರಿಸ್ಬೇಕಾಗ್ತದೆ. ಬರೀ ಒಂದಿನ ಸ್ಟ್ರೈಕ್ ಮಾಡೋದು, ಫೋಟೋಸ್ ತೊಗೊಳೋದು, ನಾವು ಸೋಷಿಯಲ್ ಮೀಡಿಯಾದ ವೈರಲ್ ಮಾಡ್ಕೊಂಡ್ರೆ ಸಾಧ್ಯ ಇಲ್ಲ ಅಂತ ಮಾತ್ರ. ನಾವು ಬೆಳೆಗೋಸ್ಕರ ಮಾಡ್ತಾ ಇಲ್ಲ. ನಮ್ಮಲ್ಲಿ ವೀರಶೈವ ಲಿಂಗಾಯತರಲ್ಲಿ ಪದೇ ಅನ್ಯಾಯ ಆಗಬಾರ್ದಂತ ನಾವು ಈ ಒಂದು ಸಭೆಗೆ ಅಕ್ಕ ಕರೆದಿದ್ದಾಳ. ನಾವು ಕೂಡ ಬಂದಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಪೂಜ್ಯರು ಯಾವ ಒಂದು ನಿರ್ಧಾರ ತೆಗೆದುಕೊಳ್ತೀರಿ ಅದು ಶಾಂತಿಯುತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದೇ ಬೇಡ. ಈಗಿನ ಸರ್ಕಾರ ಕೃಷಿ ಮುಟ್ಟಿದಾಗ ಮಾತ್ರ ಅವರು ಒಂದು ಇದು ಮಾಡ್ತಾರೆ. ನಾವೆಲ್ಲ ಈ ಕಡೆ ಹೊಡೆದ್ರು ಈ ಕಡೆ ಹೊಡ್ಸ್ಕೊತೀವಿ ಅಂದ್ರೆ ಸಾಧ್ಯನೇ ಇಲ್ಲ. ನೀವೊಂದು ಹೊಡೆದ್ರೆ ನಾ ಎರಡು ಹೊಡಿತೀವಿ. ಉಗ್ರ ಹೋರಾಟನೇ ಆಗ್ಬೇಕು. ವೀರಶೈವ ಲಿಂಗಾಯತರಂದ್ರೆ ಈಗ ಒಂದು ಭಯ ಬೀಳ್ಬೇಕು ಅವರು. ಆವಾಗ ಮಾತ್ರ ನಾವು ಎಲ್ಲರೂ ಒಂದಾಗಕ್ಕೆ ಸಾಧ್ಯ.